ಎಲ್ಗೋದ್ಲ ಈ ಕಾವ್ಯ ಅಂಬಳು ಅಡಿಗೆ ಮಾಡಿಕ್ ಹೋಗಕ್ಕಾಗಲ್ವಿ ಎಲ್ಗೋದ್ರು ಮಾಡಿಕೊಳ್ಳು. ಯಾಕನ ಇತ್ತೀಚೆಗೆ ಯಾಕ ಒಂದ್ ಮಾಡಿರೆ ಒಂದ್ ಮಾಡೋದೇ ಇಲ್ಲ. ಹಂಗ ಓಡಾಡ್ತಾಳೆ. ಎಲ್ಗೋದ್ಲ ಏನ್ ಸುಡ್ಗಾಡು. ನಮ್ಮಮ್ಮ ಇನ್ನೂ ಎಲ್ಗೋತೋ ನಮ್ಮಮ್ಮ ಇನ್ನೂ ಇಲ್ಲ. ಅವಳಿಗೆ ಸರಿಯಾಗಿ ಉಗಿದು ಬೈದ್ ಬುದ್ಧಿ ಹೇಳ್ತೈತೆ ಅಂದ್ರೆ ಈ ನಮ್ಮಮ್ಮ ಎಲ್ಲ ಹೋಗೈತಿ. ಅದೆಲ್ಲೋ ಕುಕ್ಕಣೈತೋ ಏನ್ ಸುಡ್ಗಾಡು. ನನಗೆ ನೋಡಿರೆ ಹೊಟ್ಟೆ ಸಿತೈತಿ. ಅಡಿಗೆ ಯಾರು ಮಾಡ್ತಾರೆ ಇಲ್ಲಿ? ನೆರಳನ್ನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಈ ಮೊಗವೇಕೆ, ಏನು ನಿನ್ನ ಚಿಂತೆ ಹೇಳಿ ನನ್ನ ಕಾಂತೆ, ಏನು ನಿನ್ನ ಚಿಂತೆ ಹೇಳಿ ನನ್ನ ಕಾಂತೆ. ಬಿಸಿಲಿಗೆ ಬಾಡಿದ ಹೂವಂತೆ ನೆರಳನ್ನು ಕಾಣದಲತೆಯಂತೆ ಸೋತಿದೆ ಈ ಮೊಗವೇಕೆ, ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ, ಹೇಳೆ ನನ್ನ ಕಾಂತೆ. ಯಾಡ್ನ ನನಗೆ ಹೇಳ್ಕೊಂಬತ್ತಿರೋ ಥರ ಅಂತ ಅನ್ನಿಸ್ತಾ ಐತೆ ನನಗೆ. ನನ್ನ ಮಕ್ಕ ನೋಡಿನಿ ಹಾಡು ಹೇಳ್ತಾ ಇದ್ದಾಳೋ ಏನ್ ಸುಡ್ಗಾಡ ಇವಳು. ಸರೋಜಕ್ಕ ಸರೋಜಕ್ಕ, ಯಾಕೆ ಇಲ್ಲೇ ನಿಂತಿದ್ದೀರಾ? ಏನಾಯ್ತು? ಅತ್ತೆ ಎಲ್ಲಾಯ್ತು? ಏನೇ ಅದು ಕಾವ್ಯ, ಏನ್ ಹಿಂಗ ಹಾಡು ಹೇಳ್ಕೊಂಬತ್ತಾ ಇದೆಯಲ್ಲ? ಏನು ನನ್ನೇ ನಡಸ್ಬೇಕು ಅಂತ ಹಾಡು ಹೇಳ್ಕೊಂಬತ್ತಿದ್ಯೋ ಹೆಂಗೆ? ಅಯ್ಯೋ ಅಲ್ಲ, ನಿನ್ನೆ ಕಳ್ಸನ ನಾನು ಹಾಡು ಹೇಳ್ತಾ ಇರೋದು ನನ್ನ ಖುಷಿಗೆ ನಾನು ಹಾಡು ಹೇಳ್ಕೊಂಬತ್ತಾ ಇದ್ದೆ. ಏನೋ ಹಾಡು ಹೇಳಿಸ್ಬೇಕು ಅನ್ನಿಸ್ತು, ನನ್ನ ಫೇವ್ರೇಟ್ ಹಾಡು, ಅದಕ್ಕೆ ಹೇಳ್ಕೊಂಬತ್ತಿದ್ದೆ. ಯಾಕಕ್ಕ ಆ ಹಾಡು ಹೇಳಿದ್ರೆ ನಿನ್ಗೇನಾಯ್ತು? ನಿನ್ಗೆ ಯಾಕೆ ಅನಿಸ್ತಂಗಾಗುತ್ತೆ ಆ ಹಾಡು ಹೇಳಿದ್ರೆ? ಯಾಕೆಂದ್ರೆ ನಾನು ಊಟ ಮಾಡಿಲ್ಲ, ನನ್ನ ಮಕ್ಕ ಸೋತೋಗೈತಿ, ಅದಕ್ಕೆ ನನ್ನ ಮಕ್ಕ ನೋಡಿನೇ ಹಾಡು ಹೇಳ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಐತೆ ನನಗೆ. ಯಾಕೆ ಅಲ್ಲ, ಸಾರೇ ಮಾಡಿಲ್ಲ, ಬರೀ ಅನ್ನ ಮಾಡಿ ಕಡೆ ಹೋಗಿದ್ಯಾ? ಅಯ್ಯೋ ನೆನ್ನೆ ದಿಸಿಂದು ಸಾರಿತ್ತಕ್ಕ, ನಾನು ಊಟ ಮಾಡಿದೆ, ನಿಮ್ಮ ತಮ್ಮನೂ ಊಟ ಮಾಡಿದ್ರು. ಅತ್ತೆ ಎಲ್ಲ ಹೋಯ್ತು ಬಿಡು, ಅವ್ರಿನ್ನೇನು ಬರಲ್ಲ ಅನ್ಸುತ್ತೆ, ಯಾರ ಮಂತಕ ಹೋಗವ್ರೆ, ಅಲ್ಲೇ ಎಲ್ಲಾದ್ರೂ ಊಟ ಮಾಡಿ ಬರ್ತಾರೇನೋ ಅಂತ ನಾನು ಮಾಡ್ಲಿಲ್ಲ. ಅದೇ ತಂಗ್ಳು ಸಾರೇನೆ ಊಟ ಮಾಡಿದ್ವಿ. ಮಾವನೂ ಬೆಳಗ್ಗೆಲೇನೆ ಯಾರಿಗ ಕೂಲಿ ಹೋಗೈತೆ, ಇನ್ನೇನು ಅಂತಾನ ಮಾಡ್ಲಿಲ್ಲ ಸಾರು. ಆಮೇಲೆ ಮಾಡೋಣ ಮಧ್ಯಾಹ್ನಕ್ಕೆ ಅಂತಾನ ಸುಮ್ಮನಾದೆ. ಯಾಕಕ್ಕ? ಅಂದ್ರೆ ನೀವು ತಿಂದೋದ್ರೆ ಸಾಕ, ನಾನು ಊಟ ಮಾಡೋದು ಬೇಡವಾ? ಏನಾದ್ರು ಸಾರು ಮಾಡಿಕ್ಬೇಕು ತಾನೆ, ಬಿಸಿ ಬಿಸಿ ಸಾರ ಮಧ್ಯಾಹ್ನಕ್ಕಾದ್ರೂ ಆಗಲ್ಲ ಮಾಡಿಕ್ಕಿದ್ರೆ. ಈಗ ನಾನು ಊಟನೇ ಮಾಡಿಲ್ಲ, ಸಾರಿಲ್ಲ ಅಂತ ಹೇಳಿ ಅವಾಗಿಂದ ಕಾಯ್ತಾ ಇದೀನಿ. ನೀನ್ ಎಲ್ಲಿ ಹೋಗಿದ್ದೆ ಇಷ್ಟದಿಂದ ಕಣ? ಹೌದಾ? ಅಲ್ಲ ನಿನ್ಗೆ ಅಡಿಗೆ ಮಾಡಕ್ ಬರುತ್ತೆ ತಾನೆ, ಸಾರು ಮಾಡ್ಕೊಂಡು ಊಟ ಮಾಡ್ಬೇಕಾಗಿತ್ತು, ಯಾರು ಬೇಡ ಅಂತಂದ್ರು? ಏನ್ ಹಿಂಗ್ ಮಾತಾಡ್ತಾ ಇದ್ಯಾ? ನಾನು ಈ ಮನೆ ಮಗಳು, ನೀನು ನನಗೆ ಮಾಡಿಕ್ಬೇಕು. ಏನು ನಾನ್ ಮಾಡ್ಕೊಂಡು ಉಣ್ಬೇಕಾ? ನೋಡಕ, ಮನೆ ಮಗಳು ಅಂದ್ರೆ ಬಂದಾಗ ಒಂದ್ ದಿವಸ ಇರ್ತಾರೆ, 2 ದಿವಸ ಇರ್ತಾರೆ, 3 ದಿವಸ ಇರ್ತಾರೆ, ಅಲ್ಲಿವರೆಗೂ ಚೆನ್ನಾಗಿ ನೋಡ್ಕೊಂತಾರೆ. ನಾನು ಹೋದ್ರು ನನ್ನ ತವ್ರ ಮನೆಗೆ ಅಷ್ಟೇನೆ, ಆಲೆ 4ನೇ ದಿವಸದಾಗೆ ಎಲ್ಲಾ ಕೆಲಸನೂ ನಮ್ಗೆ ಆಗ್ತಾರೆ, ನಾವೇ ಮಾಡ್ಕೊಂಡು ತಿನ್ಬೇಕು. ಅಂತದ್ರಲ್ಲಿ ನೀನ್ ಬಂದ್ ಆಲೇನೆ ಹತ್ತತ್ರ 1 ತಿಂಗಳು ಆಗ್ತಾ ಬಂತು, ಇವಾಗ್ಲೂ ನಿನ್ಗೆ ನಾವು ಸೇವೆ ಮಾಡಕ್ಕಾಗುತ್ತಾ? ಅದೆಲ್ಲ ಆಗಲ್ಲ. ಬೇಕು ಅಂದ್ರೆ ಮಾಡ್ಕೊಂಡು ಊಟ ಮಾಡೋದ್ರಿ, ಇಲ್ಲ ಅಂದ್ರೆ ನನ್ನ ಕೈಲಿ ಆಗಲ್ಲ. ನಾನು ಆಮೇಲೆ ಮಾಡ್ತೀನಿ ಮಧ್ಯಾಹ್ನಕ್ಕೆ ಬೇಕು ಅಂದ್ರೆ. ಈಗ ನಮ್ಗೇನು ಹೊಟ್ಟೆ ಹಸ್ತಿಲ್ಲ, ನೀನ್ ಬೇಕು ಅಂದ್ರೆ ಮಾಡ್ಕೊಂಡು ಊಟ ಮಾಡೋಗ್ ಹೋಗಿ. ಅಯ್ಯೋ ಯೋ 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 ಯೋ, ಏನೇ ಇಷ್ಟೊಂದು ಮಾತಾಡ್ತಾ ಇದೆಯಲ್ಲ? ಕಾವ್ಯ, ಇದೆಲ್ಲ ಬೇಕಾಗಿಲ್ಲ, ಮುಚ್ಕೊಂಡು ಹೋಗಿ ಸಾರು ಮಾಡು. ನಮ್ಮಮ್ಮಗೆ ಬಂದ್ರೆ ನಿನ್ನ ಏನು ಇಲ್ಲ ಬೆಂಡೆತ್ತುತ್ತೆ. ಮನೆಯಿಂದ ಆಚೆಗೆ ಹಾಕಿಸ್ತೀನಿ, ನಮ್ಮಮ್ಮಗೆ ಹೇಳಿ ನಿನಗೆ. ಮನೆಯಿಂದ ಆಚೆಗೆ ಹಾಕ್ಸಕ್ಕೆ ಅಷ್ಟು ಸುಲಭ ಅಲ್ಲ. ನಾನು ತಾಳಿ ಕಟ್ಟಿಸ್ಕೊಂಡೆ ಬಂದಿರೋದು, ಗಂಡನ ಮನೆಗಿದ್ದೀನಿ ಮರ್ಯಾದೆಯಾಗಿ. ನಿನ್ನಂಗೆ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬಂದು ತವ್ರ ಮನೆಯವ್ರನ್ನ ಅಯ್ಯನಿಸ್ತಾ ಇಲ್ಲ. ನನಗೇನು ಹೇಳ್ಬೇಡ ನೀನು, ಹೋಗು. ಹೊಟ್ಟೆ ಹಸ್ತಿದ್ರೇನು ಊಟ ಮಾಡೋಗು ಮಾಡ್ಕೊಂಡು. ಬೇಡ್ವೇನೆ ಅದಕ್ಕೆ ಊಟ ಮಾಡೋಗು ಅಂತಂದ್ರೆ ಅಂದ್ರೆ ನಾನು ಗಂಡನ ಬಿಟ್ಟು ಬಂದೋಳು ಅಂತ ಆಡ್ಕೊಂತ ಇದ್ಯಾ? ಆಡ್ಕೊಳ್ಳೋದೇನು ಅದೇ ನಿಜ ತಾನೇ? ಅಲ್ಲ, ಇಷ್ಟು ದಿನ ಆಯ್ತು, ಅವಣ್ಣನೂ ಬರ್ಲಿಲ್ಲ, ನೀನು ಹೋಗ್ಲಿಲ್ಲ, ಹಿಂಗೆ ಇದ್ರೆ ಏನು ಅಂತ? ನಾವ್ ಎಷ್ಟು ದಿನ ಅಂತೇಳಿ ನಿನ್ ಸೇವೆ ಮಾಡ್ಕೊಂಡಿರಕ್ಕಾಗುತ್ತೆ? ಅದೆಲ್ಲ ಆಗಲ್ಲ. ನೀನು ಈ ಮನೆಗೆ ಇದೀಯ ಅಂದ್ಮೇಲೆ ಎಲ್ಲ ಕೆಲಸನೂ ಮಾಡ್ಬೇಕು, ನಾವೇ ಮಾಡಕ್ಕಾಗಲ್ಲ ಎಲ್ಲನ. ಏನೋ ಮನೆ ಮಗಳು ಬಂದೇವಳೆ ಅಂತ ಹೇಳಿ 1 ದಿವಸ 2 ದಿವಸ ಅಥವಾ ಹೋಗ್ಲಿ 1 ವಾರ ಮಾಡಿಕ್ಬೋದು, ಅದ್ರ ಮೇಲೆ ನಮ್ಮ ಕೈಲಿ ಎಲ್ಲಾನು ಮಾಡಕ್ಕಾಗಲ್ಲ. ನಮಗೂ ಸಾಕಾಗುತ್ತೆ ಎಲ್ಲ ಕೆಲಸ ಮಾಡಕ್ಕೆ. ನೀವು ಮಾತ್ರ ಬರೀ ಕುತ್ಕೊಂಡು ಅಲ್ಟೆ ಹೊಡಿಯೋದು, ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಬರೋದು, ನಾನು ಎಲ್ಲ ಕೆಲಸ ಮಾಡೋದು. ನಮ್ಗೇನೇನು ರೆಸ್ಟ್ ಬೇಡವಾ? ಅಂದ್ರೆ ನಾನ್ ಮಾಡ್ಬೇಕಾ ಮನೆ ಕೆಲಸನೆಲ್ಲನ? ನೀನ್ ಯಾಕಿರೋದು? ನೀನ್ ಸೊಸೆಯಾಗಿ ಬಂದವಳು ಮಾಡ್ಬೇಕು. ನಾನು ಸೊಸೆಯಾಗಿ ಹೋಗಿರೋ ಮನೆಗೆ ನಾನು ಎಲ್ಲ ಮಾಡ್ತೀನಿ ಗೊತ್ತಾ? ಅಲ್ಲಿ ನನ್ನ ನಾದ್ನಿ ಬಂದು ಏನು ಕೆಲಸನೂ ಮಾಡಲ್ಲ ಅವಳು. ಆರಾಮಾಗಿ ಇದ್ದು ಹೋಗ್ತಾಳೆ ಗೊತ್ತಾ? ನಾನು ಮಾಡ್ತಿದ್ದೆ, ನಿನ್ ಕೈಲಿ ಏನು ಕೆಲಸ ಮಾಡ್ತಿರ್ಲಿಲ್ಲ ಕಣಕ. ಆದ್ರೆ ನೀನು ಬಂದು ಆರಾಮಾಗಿ ಇದ್ದು ಹೋಗೋ ಅಂತವಳಲ್ವಲ್ಲ, ಇಲ್ಲೇ ಸೆಟ್ಲ್ ಆದ್ರೆ ನಾವ್ ಎಷ್ಟು ದಿನ ಅಂತೇಳಿ ಸೇವೆ ಮಾಡಕ್ಕಾಗುತ್ತೆ ನಿನ್ಗೆ? ಈಗೇನು ನಾನೇ ಮಾಡ್ಬೇಕಾ ಇವಾಗ ಹೋಗಿ ಸಾರ? ನಾನೇನ್ ಮಾಡ್ರಿ ಅಂತ ಹೇಳ್ತಾ ಇಲ್ವಲ್ಲ, ನಿಮ್ಗೆ ಊಟ ಮಾಡ್ಬೇಕು ಅಂತಂದ್ರೆ ಹೋಗಿ ಮಾಡ್ಕೊಂಡು ಉಣ್ರಿ, ಇಲ್ಲ ಅಂದ್ರೆ ಹಂಗೆ ಇರ್ರಿ, ನನಗೇನಂತೆ. ಅಮ್ಮ ಬರ್ಲಿ ಇರು, ಹೇಳ್ತೀನಿ ನಿನಗೆ. ಸರೋಜಾ, ಸರೋಜಾ,
ಅಮ್ಮ ಬಂದ್ಯಾ ನೋಡಮ್ಮ, ನಾನು ಇನ್ನ ಉಂಡಿಲ್ಲ, 10 ಗಂಟೆ 10:30 ಆತು. ಇವಳ ಯಾಕೆ ಸಾರು ಮಾಡಿಲ್ಲ ಅಂತಂದ್ರೆ ನೀನೇ ಮಾಡ್ಕೊಂಡು ಉಣ್ಣು ಅಂತ ಅಂತಾಳೆ. ನೋಡಮ್ಮ, ನಾನು ಈ ಮನೆಗೆ ಬಿಟ್ಟು ಬಿದ್ದಿದ್ದೀನಂತೆ, ಎಲ್ಲಾ ಕೆಲಸನೂ ನಾನ್ ಮಾಡ್ಬೇಕಂತೆ, ಅವಳು ಮಾಡಲ್ವಂತೆ ಇನ್ಮೇಲೆ. ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದಾಳೆ. ಗಂಡನ್ ಬಿಟ್ಟವಳು ಅಂತಾನ ಏನ್ ಬೇಕೋ ಹಂಗೆ ಸರ್ಬಂದಂಗ ಅಂತ ಇದ್ದಾಳೆ. ನೋಡಮ್ಮ ಇವಳನ್ನ, ನಿನ್ ಸೊಸೆನ. ಯಾಕೆ ಯಾಕೆ ತಿಂದು ಹೆಚ್ಚಾಗೈತೇನೆ ಕಾವ್ಯ? ಇಂದು ಜಾಸ್ತಿ ಆಯ್ತು ಯಾಕನ? ಬರೀ ರೇಣುಕಮ್ಮನ ಮಂತಕ್ಕೆ ಹೋಗಿ ಆಗ ಅವಳು ಮಾತಾಡ್ಕೊಂಡು ಕುಕ್ಕಂತೀಯ, ಕೊಬ್ಬು ಜಾಸ್ತಿ ಆಗೈತಿ ನಿಂಗೆ. ಅವಳ ಮಾತು ಕೇಳಿ ಹಿಂಗೆಲ್ಲ ಮಾಡ್ತಾ ಇದ್ದೀನಿ. ಅವಳೇ ಹೇಳ್ಕೊಟ್ಟಿರ್ತಾಳೆ. ಇನ್ನು ಎಷ್ಟು ದಿನ ಅಂತ ಹೇಳಿ ಸರೋಜನ್ ಮನೆಗೆ ಕೆಂತೀರಾ? ನೀನು ಅಡುಗೆ ಮಾಡಬೇಡ, ಹಂಗಾದ್ರೆ ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ಕೊಟ್ಟವಳೆ ಆ ರೇಣ್ಕಿ. ಅವಳ ಮಾತು ಕೇಳಿನಿ ನೀನು ಹಿಂಗೆಲ್ಲ ಆಡ್ತಾ ಇರೋದು. ಇಂಥವೆಲ್ಲ ನಾನು ನಡೆಯಲ್ಲಮ್ಮ ನನ್ನ ಹತ್ರ. ಸುಮ್ಮನೆ ಎಲ್ಲ ನಾ ಮಾಡಿಕ್ಬೇಕು ಒತ್ತಿಗೆ ಸರಿಯಾಗಿ. ಯಾಕೆ ಮಾಡ್ಲಿಲ್ಲ ಸಾರ? ಯಾಕೆ ಮಾಡ್ಲಿಲ್ಲ ಅಂದ್ರೆ ಸಾರಿತ್ತು ಅದಕ್ಕೆ ಮಾಡ್ಲಿಲ್ಲ. ನನ್ನೇನ್ ಕೇಳ್ತೀರಾ? ಬಿಡ್ರಿ, ನಾವು ಊಟ ಮಾಡಿದ್ವಿ, ಇನ್ನೇನು ಊಟ ಮಾಡೋರು ಯಾರು ಇಲ್ಲ ಅಂದ್ಕೊಂಡೆ ಮಾಡ್ಲಿಲ್ಲ. ಇವ್ರು ಊಟ ಮಾಡ್ಬೇಕು ಅಂದ್ರೆ ಮಾಡ್ಕೊಂಡು ಊಟ ಮಾಡ್ಲಿ ಬಿಡಿ. ಎಷ್ಟ್ ದಿನ ಅಂತೇಳಿ ನಾವ್ ಇವ್ರಿಗೆ ಸೇವೆ ಮಾಡ್ಕೊಂಡಿರಕ್ಕಾಗುತ್ತೆ? ಏನ್ ನಾನೇನೇನ್ ಮನೆ ಕೆಲಸದವಳ? ಹಿರಿಯಲ್ದಂಗ್ ಕೇಳ್ಕೊಂಡು ಇವ್ರಿಗೆ ಸೇವೆ ಮಾಡ್ಕೊಂಡಿರಕ್ಕೆ ಅದೆಲ್ಲ ನನ್ ಕೈಲಾಗಲ್ಲತ್ತೆ. ನನ್ಗೂ ಸಾಕಾಗೈತಿ. ಏ ಕಾವ್ಯ, ಏನೇ ಮಾತಾಡ್ತಾ ಇದ್ಯಾ? ಅಮ್ಮ ಏನಾಯ್ತಮ್ಮ? ಯಾಕೆ ಹಿಂಗೆ ಗಲಾಟೆ ಮಾಡ್ತಾ ಇದ್ದೀರಾ? ನೀನ್ ಹೆಂಡ್ತಿನ ನಿಮ್ಮ ಅಕ್ಕಗೇನೆ ಅಡಿಗೆ ಮಾಡು, ಮನೆ ಕೆಲಸ ಮಾಡು ಅಂತನ ಹೇಳ್ತಾ ಇದ್ದಾಳೆ. ಬರೀ ಅನ್ನ ಮಾಡ್ಯವಳಂತೆ, ಸಾರು ಮಾಡಿಲ್ವಂತೆ. ಅವಳು ಉಂಬದ್ ಹೆಂಗ್ ಉಣ್ಬೇಕು ನೋಡು. ಎಷ್ಟ್ ದಿನ ಅಂತೇಳಿ ಇಲ್ಲೇ ಇರ್ತೀಯ, ಗಂಡನ ಮನೆಗೆ ಹೋಗು ಅಂತ ಬೇರೆ ಹೇಳ್ತಾ ಇದ್ದಾಳಂತೆ. ನೋಡು, ನಿಮ್ಮ ಅಕ್ಕಗೇನೆ ನಿನ್ನ ಹೆಂಡ್ತಿಗೆ ಒಂದೀಟು ಬೆಲೆ ಇಲ್ವಲ್ಲ? ನೀನ್ ಏನು ಕೇಳಲ್ವೇನು? ಕಾವ್ಯ, ಯಾಕೆ ಹಿಂಗ್ ಮಾಡ್ತಾ ಇದ್ಯಾ? ಇನ್ನೇನ್ರಿ, ನಾನು ಎಷ್ಟ್ ದಿನ ಅಂತೇಳಿ ಮಾಡಕ್ಕಾಗುತ್ತೆ? ಮನೆ ಕೂತಿದ್ದಾರೆ ಅಂದ್ಮೇಲೆ ಏನಾದ್ರೂ ಕೆಲಸ ಮಾಡ್ಬೇಕು ತಾನೆ? ಎಲ್ಲ ಕೆಲಸನೂ ನಾನೇ ಮಾಡ್ಬೇಕಾ? ಅಕ್ಕ, ಅವಳಿಗೂ ಕಷ್ಟ ಆಗುತ್ತೆ. ನೀನು ಏನಾದರೂ ನೀರು ತಂದೊಯ್ಯೋದು, ಅಡುಗೆ ಮಾಡೋದು ಅಥವಾ ಕಸ ಹೊಡೆಯೋದು ಏನಾರ ಒಂದು ಸಹಾಯ ಮಾಡಬೇಕು. ನಾನು ನೋಡ್ತೀನಲ್ಲ, ನೀನು ಸುಮ್ಮನೆ ಕುಂತಿರ್ತೀಯ, ಅದಕ್ಕೆ ಅವಳಿಗೂ ಸಿಟ್ಟು ಬರುತ್ತೆ. ಹಂಗಂತಾಳೆ ಬಿಡು. ಮಾಮ ಏನು ಯಾವಾಗ ಬರುತ್ತೆ ನೀನು ಕರ್ಕೊಂಡು ಹೋಗೋಕ್ಕೆ? ಏನು ಬರೋ ಸುಳಿವೇ ಇಲ್ಲ? ಏನು ಇಲ್ಲೇ ಇರ್ತೀಯ ಹೆಂಗೆ? ಏನು ನಿನ್ನ ಮಾತಿನ ಅರ್ಥ? ನಿನ್ನ ಹೆಂಡತಿ ಮಾತು ಕೇಳಿ ನಿಮ್ಮ ಅಕ್ಕನೇ ಬೈತಾ ಇದ್ಯಾ? ಅವಳು ಯಾವಾಗಾದ್ರೂ ಹೋಗ್ತಾಳೆ, ಅವ್ರು ಬರ್ಬೇಕಲ್ಲ ನಿಮ್ಮ ಮಾಮ ಕರ್ಕೊಂಡು ಹೋಗಕ್ ಬರ್ದಲೇನೆ ಇವಳೇ ಹೋಗ್ತಾಳ. ಬಂದು ಅದೇನಾಯ್ತು ಎತ್ತಾಯ್ತು ಅಂತಾನ ಪಂಚಾಯತ್ಗೆ ಮಾಡಿ ಕರ್ಕೊಂಡು ಹೋಗ್ಬೇಕು ಅವನು, ಗಣ್ಣಾದನು. ಅಮ್ಮ, ಈ ಒಕ್ಕೈನ ಮಾತು ಕೇಳ್ತಾ ಇದೆಯಲ್ಲ, ಈ ಒಕ್ಕೈನೇ ಏನೋ ಮಾಡಿರ್ತಾಳೆ, ಅದಕ್ಕೆ ಮಾಮಗೆ ಸಿಟ್ಟು ಬಂದು ಎಲ್ಲ ಒದ್ದಿರ್ತಾನೆ, ಅದಕ್ಕೆ ಬಂದವಳೆ. ಅಕ್ಕ, ನಿನ್ನ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತೈತೆ. ಸುಮ್ಮನೆ ನೀನು ಗಂಡನ ಮನೆಗೆ ಹೋಗಕ್ಕ. ಹೋದ್ರೆ ಯಾವ ಜಗಳನೂ ಇರಲ್ಲ, ಏನೂ ಇರಲ್ಲ. ದಿನ ನನ್ನ ಕಂಪ್ಲೇಂಟ್ ಹೇಳ್ತಲೇ ಇರ್ತೀಯ. ನನಗೂ ಸಾಕಾಗೈತೆ ನಿಮ್ಮ ಜಗಳ ನೋಡಿನು. ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದೆಯೇನೋ? ಅಯ್ಯೋ ದೇವ್ರೇ, ಅಮ್ಮ ನಾನು ಈ ಮನೆಗೆ ಇರಲ್ಲ ಬಿಡು, ಹೋಗ್ತೀನಿ, ಎಲ್ಲಾದ್ರೂ ಅನಾಥಾಶ್ರಮ ಸೇರ್ಕೊಂತೀನಿ. ನನ್ನ ಗಂಡನ ಮನೆಗಂತೂ ಹೋಗಲ್ಲ. ಅವ್ನು ಬಂದು ನಾನು ಕರ್ಕೊಂಡು ಹೋಗೋ ತಕ್ಕ ನಾನು ಹೋಗಲ್ಲ. ಅಲ್ಲ, ಅಕ್ಕನ ಜೀವನ ಸರಿ ಮಾಡೋದಂತೂ ಗೊತ್ತಿಲ್ಲ. ಅಟ್ಲೀಸ್ಟ್ ತವ್ರ ಮನೆಗಾದ್ರೂ ಇರಕ್ಕೆ ಬಿಡಲ್ವಲ್ಲ ನೀನು? ನಿನ್ನ ಹೆಂಡತಿ ಮಾತು ಕೇಳ್ಕೊಂಡು ಇಂಥ ಮಾತಾಡ್ತೀಯ? ಇಷ್ಟು ದಿನ ಹೆಂಗೋ ಇದ್ದಲ್ಲೋ, ಇವಾಗ ಯಾಕೋ ಹಿಂಗಾಗಿದ್ಯಾ? ಮೊದ್ಲು ನಿಮ್ಮ ಮಾಮನ್ಗೆ ಫೋನ್ ಮಾಡಿ ಅದೇನಾಯ್ತು ಅಂತಾನೆ ವಿಚಾರಿಸಿ ಬರಕ್ ಕೇಳ್ರಿ ಇಲ್ಲಿಗೆ. ಕುಂಡಿಸ್ಕೊಂಡು ಮಾತಾಡಿ ನಿಮ್ಮ ಅಕ್ಕನು ನಿಮ್ಮ ಮಾವನ ಮನೆಗೆ ಕಳಿಸಿ. ಸುಮ್ಮನೆ ಜಗಳ ಬೇಡ ದಿನಾನ. ಏನು ನೀನು ಈ ಮಾತು ಹೇಳ್ತಾ ಇದ್ಯಾ? ನೀನ್ ಯಾವಳ ಹೇಳಕ್ಕೆ ನನ್ನ ಮಗುಗೆ? ಅವನಾಗಿ ಅವ್ನು ಬರ್ಬೇಕು, ನಾವು ಫೋನ್ ಮಾಡಿ ಕರೆಯೋದಲ್ಲ. ಸಂತೋಷ, ನೀನು ಯಾವ ಫೋನ್ಗೂ ಮಾಡಬೇಡ. ಅವ್ರಿಗೇನೆ ಎಂಟಿ ಬೇಕು ಅಂತ ಅನ್ನಿಸ್ಬೇಕು, ಬರ್ಬೇಕು ಇಲ್ಲಿಗೆ. ಅಮ್ಮ, ಹಂಗೆ ಆಟ ಮಾಡ್ಕೊಂಡಿದ್ರೆ ಯಾರೂ ಒಂದಾಗಕ್ಕಾಗಲ್ಲ. ಇವಳಿಲ್ಲೇ, ನಮ್ಮ ಮಾಮ ಅಲ್ಲೇ, ಹಂಗಾಗ್ಬಿಡುತ್ತೆ ಜೀವನ ಪೂರ್ತಿ. ಆಮೇಲೆ ಇಲ್ಲೇ ಇರಬೇಕಾಗುತ್ತೆ ಅಕ್ಕಯ್ಯ. ಅದನ್ನು ತಿಳ್ಕೊ, ಸುಮ್ಮನಿರು. ನಾನೆಲ್ಲ ಫೋನ್ ಮಾಡಿ ಹೇಳ್ತೀನಿ ಮಾಮಗೆ. ನಾಳಿಕೆ ಬಾ ಅಂತಾನ, ಅದೇನು ಅಂತಾನ ಇಬ್ರನ್ನ ಕುಣಿಸ್ಕೊಂಡು ಮಾತಾಡಿ ನನ್ನ ದೊಡ್ಡವ್ರನ್ನ ಅಕ್ಕಯ್ಯನ ಗಂಡನ ಮನೆಗೆ ಕಳಿಸು. ಸುಮ್ಮನೆ ನಿಮ್ಮ ಜಗಳ ನೋಡೋಕ್ಕಾಗಲ್ಲ ದಿನ ನನಗೆ. ಹಂಗೆ ಮಾಡ್ರಿ, ಬೇಗ ಫೋನ್ ಮಾಡಿ ಕರೆಸ್ರಿ. ಆಯ್ತು ಇರು, ಈಗಲೇ ಫೋನ್ ಮಾಡಿ ಹೇಳ್ತೀನಿ. ಏನಮ್ಮ ಇದು? ಇವನೇ ಫೋನ್ ಮಾಡಿದ್ರೆ ನಾವೇನೆ ಸೋತಿದೀವಿ ಅಂತ ಅನ್ಕೊಳಮಲ್ವ ನನ್ನ ಗಂಡ? ಅವನಾಗಿ ಅವ್ನು ಬರ್ಬೇಕು ಅಂತ ನಾನಿದ್ರೆ ಇವನ್ ಫೋನ್ ಮಾಡ್ತೀನಿ ಅಂತಾನಲ್ಲ. ಇವಳು ಹೇಳಿದ್ಲು ಅಂತ ತಕ್ಷಣ ಇವ್ನಿಗೇನು ಬುದ್ಧಿಗೆ ಆಯ್ತು ಇಲ್ವೋ? ಮಾಡ್ಕೊಂಡಿ ಬಿಡು, ಬರ್ಲಿ ಇಲ್ಲಿಗೆ. ಅವಾಗ ಹಸರು ಸರಿ ಮಕ್ಕುಗೆ ನಾವು ನಿನ್ನ ಗಂಡನ. ಮತ್ತೆ ಸರೋಜಕ್ಕ, ಇಬ್ರು ನನ್ನ ಮಾತು ಕೇಳಿ. ಅಲ್ಲ, ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಬಂದೇ ಬರ್ತವೆ. ಹಂಗಂತ ಹೇಳಿ ನಾನು ಸೋಲಲ್ಲ ನೀನು ಸೋಲ್ಬೇಡ ಅಂತ ಅಂದ್ಕೊಂಡಿದ್ರೆ ಹೆಂಗಾಗುತ್ತೆ? ಇಬ್ರಕ್ಕೊಬ್ರು ಸೋಲ್ಲೇಬೇಕು. ಅವಾಗ್ಲೇ ಮತ್ತೀಗ ಸಂಸಾರ ಅನ್ನೋದು ಚೆನ್ನಾಗಿ ಸರಾಗವಾಗಿ ನಡ್ಕೊಂಡು ಹೋಗೋದು. ಇಬ್ರು ತಲೆ ಬಾಗಲ್ಲ ಅಂತಂದ್ರೆ ಈ ಸಂಸಾರ ಆಗಲ್ಲ. ಅದನ್ನ ಅರ್ಥ ಮಾಡ್ಕೊಳ್ರಿ. ಯಾರಾದ್ರೂ ಒಬ್ರು ಸೋಲ್ಲೇಬೇಕು. ಇಲ್ಲಿದ್ರೆ ಜಗಳಗಳು ಹಿಂಗೇನೆ ಮುಂದುವರ್ಕೊಂಡು ಹೋಗ್ತಲೇ ಇರ್ತವೆ. ಏನಂಗೆ ಇವಳು ಸಂಸಾರ ನಿಭಾಯಿಸಿ 60 ವರ್ಷ ಸಂಸಾರ ಮಾಡಿರೋ ತರ ಹೇಳ್ತಾಳೆ ಬುದ್ಧಿನ. ಹೋಗು ಸುಮ್ಮನೆ. ಅರೇನ್ಕಿ ಮಾತು ಕೇಳಿ ನೀನು ನನ್ನ ಮಗಳನ್ನ ಬಾಯಿ ಬಂದಂಗೆ ಮಾತಾಡ್ತೀಯ. ನನಗೆ ಗೊತ್ತೈತೆ ನೀನು ಅವಳ ಮಂತಕ್ಕೆ ಯಾಕೆ ಹೋಗ್ತೀಯ ಅಂತಾನ. ನಮ್ಮ ಮನೇನ ಹಾಳು ಮಾಡಕ್ಕೆ ಆ ರೇಣುಕಿ ಇಲ್ಲದ್ದೆಲ್ಲ ಹೇಳ್ಕೊಡ್ತಾಳೆ. ಅವಳ ಮಾತು ಕೇಳ್ಕೊಂಡು ಗಂಡಗೆ ಇಲ್ಲದ್ದೆಲ್ಲ ಕಿವಿ ಚುಚ್ಚಿ ನನ್ನ ಮಗಳನ್ನ ಮನೆಯಿಂದ ಓಡಿಸ್ಬೇಕು ಅಂತ ಅಲ್ವೇನೆ ನಿನ್ ಪ್ಲಾನು? ಗೊತ್ತೈತೆ. ಹಂಗೆಲ್ಲ ಓಡಿಸಂಗಿದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಓಡಿಸ್ತಿದ್ದೆ ಬಿಡತ್ತೆ.